ತಾನೆ ಸಾಮಗ್ಯ ನಾನು ತಾಳೆ ಕಾವೇರಿ 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 ಏನಾಯ್ತಮ್ಮ ಮಾತಾಡಮ್ಮ ಏನಂತ ಅಯ್ಯೋ ಯಾರಾದ್ರೂ ಕಾಪಾಡಿ ಯಾರು ಬಂದ್ರಪ್ಪ ಯಾರು ಬಂದೆ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂಬಿಕಾ ಏನ್ ಮಾತಾಡ್ತಿದ್ಯ ಅಂತ ಪ್ರಜ್ಞೆ ಇದೆಯಾ ನಿನಗೆ? ನೀನು ಒಂದ್ ಹೆಣ್ಣ? ಛೇ! ತಾಳಿ ಮಹತ್ವ ನಿನಗ್ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಕಾವೇರಿಗೆ ಅದು ಚೆನ್ನಾಗಿ ಗೊತ್ತಿದೆ. ಇಷ್ಟಕ್ಕೂ ಆ ತಾಳಿನ ಕಟ್ಟಿದ್ದು ನಿನ್ನ ಮಗ. ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲ, ಅದ್ರ ಪರಿಣಾಮ ನಮ್ಮ ಅಗಸ್ತ್ಯನಿಗೆ ಬೀರುತ್ತೆ ಅಂತ ಗೊತ್ತಿಲ್ವಾ ಅಂಬಿಕಾ ನಿನಗೆ? ಹೆಣ್ಣಿನ ಮಾಂಗಲ್ಯದ ಹಿಂದೆ ಅದನ್ನ ಕಟ್ಟಿರೋ ಗಂಡಿನ ಸೌಭಾಗ್ಯ ಇರುತ್ತೆ. ಕಾವೇರಿ ಮೇಲಿರೋ ಕೋಪಕ್ಕೆ ಬುದ್ಧಿ ಇಲ್ಲದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಲ್ಲ, ಅದರಿಂದ ನೀನ್ ಹೆತ್ತಿರೋ ಮಗನ್ಗೆ ಶ್ರೇಯಸ್ಸಲ್ಲ, ತಿಳ್ಕೊ. ಅದಕ್ಕೂ ಮೊದಲು ನಿನ್ನ ಮಗಳು ಆಸೆ ಪಟ್ಟಿರೋ ಜೀವನ ಸಿಗೋದಕ್ಕೆ ಕಾರಣ ಕಾವೇರಿ. ಆ ಮಗು ಅಷ್ಟು ತ್ಯಾಗ ಮಾಡದೆ ಇದ್ದಿದ್ರೆ ಇವತ್ತು ಅನಿಕಾ ವಿವೇಕ್ ಮದ್ವೆ ಆಗ್ತಿರ್ಲಿಲ್ಲ. ಡಿಡ್ ಯು ನೋ ದಟ್? ನಮ್ಮನೆ ಮಗಳು ಮದುವೆ ಆಗ್ಬೇಕು ಅಂತ ತನ್ನ ಜೀವನನೇ ಮುಡುಪಾಗಿಟ್ಟಿರೋ ಹೆಣ್ಣು ಬಗ್ಗೆ ನೀನ್ ಕೆಂಡ ಕಾರ್ತಿಯಲ್ಲ. ಛೇ ಬಿಡಮ್ಮ, ಇವಳ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತಾಯ್ತು ಅಂತ ಹೇಳ್ತಾರೆ. ಗಾದೆ ಮಾತಿದೆ, ಇವಳು ನೋಡೆ ಮಾಡಿರ್ಬೇಕದನ್ನ. ಇಷ್ಟೊಂದು ಕೆಟ್ಟದಾಗಿ ನಡ್ಕೊಳ್ತಿರೋಳು ನೀನು ನನ್ನ ಹೆಂಡತಿನ ಹತ್ರ ಶುರುವಾಗ್ಬಿಟ್ಟಿದೆ ನನಗೆ. ಅಂಬಿಕಾ, ಮೊದಲು ನೀನ್ ಹೀಗಿರ್ಲಿಲ್ಲ. ಏನಾಗ್ತಾ ಇದೆ ಈ ನಡುವೆ ನಿನ್ ಬುದ್ಧಿಗೆ? ಎಲ್ಲ ಬಿಟ್ಟು ನಮ್ಮ ಮಗನ ಜೀವನ ಬಲಿ ಕೊಡೋದಕ್ಕೆ ಹೊರಟಿದೆಯಲ್ಲ ನೀನು. ಏನ್ ದೊಡ್ಡ ರೋಗ ಬಂದಿದೆ ನಿನಗೆ? ರೋಗ ಬಂದಿರೋದು ನನಗಲ್ಲ, ನಿಮ್ಮಿಬ್ರಿಗೆ. ಆ ಬಿಕಾರಿನ ಈ ಮನೆ ಸೊಸೆ ಅಂತ ಹೊತ್ಕೊಂಡು ಕುಣಿತಾ ಇರೋದು ನೀವು. ನಿಮ್ಮಿಬ್ರಿಗೆ ಬುದ್ಧಿ ಇಲ್ಲ. ನನ್ನ ಮಗನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನನಗೆ ನೀವು ಹೇಳ್ಕೊಡೋದಕ್ಕೆ ಬರಬೇಡಿ. ಬಸವರಾಜ, ಲಿಂಗಮ್ಮ, ಎಲ್ಲಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಬಮ್ಮ ಬಮ್ಮ ಬಮ್ಮ. ನೋಡಿ, ನಿಮಗೆ ಅಂತ ಒಳ್ಳೆ ಚಹಾ ಮಾಡಿ ತಂದಿದ್ದೇನೆ, ತಗೊಳ್ಳಿ. ಚಹಾ ಕುಡಿದ್ರೆ ಕೆಲಸ ಮಾಡ್ಲಿಕ್ಕೆ ಇನ್ನಷ್ಟು ಹುಮ್ಮಸ್ಸು ಬರ್ತದೆ ಅಲ್ವಾ? ಚಂದ್ರಣ್ಣ, ನೀವು ಇಲ್ಲಿದ್ದೀರಾ? ಎಂತ ಮರೆ, ಅಲ್ಲಿ ಕಾವೇರಿಗೆ ಪೆಟ್ಟಾಗಿದೆ ತಲೆಗೆ. ಏನ್ ಹೇಳ್ತಾ ಇದ್ದೀಯ ನೀನು? ಎಂತ ಬಿಟ್ಟಾಗಿದೆ ಅವಳಿಗೆ? ದೇವಸ್ಥಾನದಿಂದ ಬರ್ಬೇಕಾದ್ರೆ ಕಳ್ಳರು ಕಾವೇರಿ ಚೈನ್ಗೆ ಕೈ ಹಾಕಿ ಕೆಳಗಡೆ ಬೀಳಿಸಿ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಚಂದ್ರಣ್ಣ. ಚಂದ್ರಣ್ಣ, ಏನಾಯ್ತು? ಸ್ವಲ್ಪ ನೀರು ಕೊಡ್ರ. ನೀನೇನ್ ಬೇಡ, ಏನಾಗಲ್ಲ, ಸುಮ್ಮನೆ ಚಂದ್ರ. ನನಗೆ ಎಂತ ಏನಾಗಲ್ಲ. ನನಗೆ ಆಗಿಲ್ಲ. ಕಾವೇರಿ ನೋಡ್ಬೇಕು. ಕಾವೇರಿ ಎಲ್ಲಿದ್ದಾಳೆ? ನಾನು ಮೊದಲು ಕಾವೇರಿ ನೋಡ್ಬೇಕು.
ಡಾಕ್ಟ್ರೆ ಏನಾಗಿದೆ ಇವಳಿಗೆ? ಅಂಥದ್ದೇನಿಲ್ಲಮ್ಮ, ತಲೆಗೆ ಕಲ್ತಾಕಿ ಜೋರಾಗಿ ಪೆಟ್ಟಾಗಿದೆ. ಬ್ಯಾಂಡೇಜ್ ಹಾಕಿ ಇಂಜೆಕ್ಷನ್ ಮಾಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಆಸ್ಪತ್ರೆಗೆ ಏನಾದರೂ ಕರ್ಕೊಂಡು ಹೋಗ್ಬೇಕಾ ಡಾಕ್ಟ್ರೆ? ರಕ್ತ ಬೇಡ ತುಂಬ ಹೋಗ್ತಿತ್ತು. ಇಲ್ಲಮ್ಮ, ಏನು ಬೇಡ. ಅಷ್ಟೊಂದೇನು ರಕ್ತ ಹೋಗಿಲ್ಲ. ಮಾತ್ರೆ ಬರ್ಕೊಡ್ತೀನಿ, ತಂದ್ಕೊಡಿ. ಗಾಬರಿ ಆಗಬೇಡಿ, ಸರಿ ಹೋಗ್ತಾಳೆ. ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು ಡಾಕ್ಟ್ರೆ. ನಿಮ್ಮ ಫೀಸ್ ಎಷ್ಟಾಯ್ತು? ಅದೆಲ್ಲ ಏನು ಬೇಡ ತಾಯಿ. ಇವ್ರು ನಮ್ಮ ಹಳ್ಳಿ ಮಕ್ಕಳಿಗೋಸ್ಕರ ಹೋರಾಡಿ ಶಾಲೆ ಕಟ್ಟಿಸ್ತಾ ಇದ್ದಾರೆ. ಇರೋ ಶಾಲೆಗೆ ಅನುದಾನ ಕೊಡಲ್ಲ ಅಂತ ಹೇಳಿದವರು ಈಗ ಅಲ್ಲಿ ಅವ್ರ ಸ್ಥಾನನ ತೋರಿಸಿ ಈಗ ಅವರಿಂದಾನೇ ನಮ್ಮ ಊರಲ್ಲಿ ಶಾಲೆ ಆಗ್ತಿದೆ. ಅದಕ್ಕೆಲ್ಲ ಕಾರಣ ಈ ಕಾವೇರಿನೇ ಅಲ್ವಾ? ಇವಳಿಂದ ನಮ್ಮೂರಿನ ಮಕ್ಕಳೆಲ್ಲ ಪಕ್ಕದೂರಿಗೆ ಶಾಲೆಗೆ ಹೋಗೋದು ತಪ್ಪುತ್ತೆ. ಇವಳು ಮಾಡಿರೋದು ಶಿಕ್ಷಣ ಸೇವೆ, ನಂದು ವೈದ್ಯ ಸೇವೆ. ಇಂಥ ಹುಡುಗಿ ಕಷ್ಟಕ್ಕೆ ನಾನು ಆದ್ನಲ್ವಾ, ಅಷ್ಟೇ ಸಾಕು ನನಗೆ. ಅದು ನಿಮ್ಮ ದೊಡ್ಡ ಮಾತು ಡಾಕ್ಟ್ರೆ. ಅಮ್ಮ, ಏನೇ ಎಮರ್ಜೆನ್ಸಿ ಇದ್ರೂ ನನಗೆ ಕಾಲ್ ಮಾಡಿ. ಎಷ್ಟೇ ಹೊತ್ತಲ್ಲಾದರೂ ನಾನು ಬರ್ತೀನಿ. ನಾನೇನು ಬರ್ತೀನಮ್ಮ. ಅಮ್ಮ, ಅಕ್ಕಂಗೆ ಏನು ಆಗಲ್ಲ ಅಲ್ವಾ? ಬೇಗ ಹುಷಾರಾಗ್ತಾರಲ್ವಾ? ಹೌದು ಕಣ, ಕಾವೇರಿಗೆ ಏನೂ ಆಗಲ್ಲ, ಆದಷ್ಟು ಬೇಗ ಗುಣ ಆಗ್ತಾಳೆ. ಇದರಲ್ಲಿ ಟ್ಯಾಬ್ಲೆಟ್ಸ್ ಬರ್ತಿದ್ದೀನಿ, ಅವ್ರಿಗೆ ತಂದುಕೊಡಿ, ಎಲ್ಲ ಸರಿ ಹೋಗುತ್ತೆ.